ಇಂದು ತುರುವೇಕೆರೆ ತಾಲೂಕು ಕಚೇರಿಯಲ್ಲಿ ಮಹಾವೀರ ಜಯಂತಿ ಆಚರಿಸಲಾಯಿತು. ತುರುವೇಕೆರೆ ಕ್ಷೇತ್ರದ ಶಾಸಕರಾದ ಎಂ.ಟಿ. ಕೃಷ್ಣಪ್ಪನವರು ಮಹಾವೀರರಿಗೆ ಪುಷ್ಪಾರ್ಚನೆ ಮಾಡಿದರು. ಹಾಗೂ ಜೈನ ಸಮುದಾಯದ ಮುಖಂಡರುಗಳಾದ ಮಾಯಸಂದ್ರ ಪ್ರಭು, ತಂಡಗಾದ ಚಂದ್ರಕೀರ್ತಿ, ದೇವರಾಜ್, ಪ್ರಕಾಶ್, ಜ್ಞಾನೇಂದ್ರ, ಸುರೇಂದ್ರ ಕುಮಾರ್ ಹಾಗೂ ಮಹಾವೀರ್ ಇತರರು ಭಾಗವಹಿಸಿದ್ದರು. ಸುಮತಿ ಪ್ರಕಾಶ್ ಅಖಿಲ ಜೈನ ಮಹಿಳಾ ಒಕ್ಕೂಟದ ಡೈರೆಕ್ಟರ್ ಅವರಿಗೆ ಶಾಸಕರು ಸುಮತಿ ಪ್ರಕಾಶ್ ಅವರವರಿಗೆ ಗೌರವ ಸಮರ್ಪಣೆ ಮಾಡಿದರು. धर्म की महावीर स्वामी भगवान की ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಕ್ಕೆ ಶಾಂತಿ ಬೋಧನೆ ಮಾಡಿದಂತಹ, ಅಹಿಂಸೆಯನ್ನು ಬೋಧನೆ ಮಾಡಿದಂತಹ, ಜಗತ್ತಿಗೆ ಮಾನವ ಕೋಟಿ ಈಗ ಏನೈತೆ ಜಗತ್ತಿನಲ್ಲಿ ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಒಂದು ಸಸ್ಯಕ್ಕೆ ಒಂದು ಜೀವವಿದೆ, ಪ್ರತಿಯೊಬ್ಬರಿಗೂ ಜೀವ ಬದುಕಿದೆ, ಪ್ರತಿಯೊಬ್ಬರಿಗೂ ನೋವು ಮಾಡಬಾರ್ದು, ಬಾಳಲು ಬದುಕಲು ಬಿಡು, ಬಾಳು ಬದುಕಲು ಬಿಡು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು 2624 ವರ್ಷಗಳ ಹಿಂದೆ ಬೋಧಿಸಿದಂತಹ ಅದನ್ನು ಬಸವಣ್ಣನವರು ಇದು ಮಾಡೋದು, ಮಹಾತ್ಮ ಗಾಂಧೀಜಿಯವರು ಅನುಸರಣೆ ಮಾಡೋದು, ಈ ವಿಶ್ವವನ್ನೇ ರೂಪಿಸ್ತಾ ಇದೆ. ಅಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರೋದನ್ನ 2624 ಇವತ್ತು ಭಗವಾನ್ ಮಹಾವೀರರ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆ ಸಮಾರಂಭಕ್ಕೆ ನಮ್ಮ ತಾಲೂಕಿನ ಅಂತ ಹೇಳಕ್ಕಿಂತಲೇ ನಮ್ಮ ರಾಜ್ಯದ ಒಂದು ನೌಕರರ ಹಿತವನ್ನು ಬಯಸಿ ಅವರು ನೆಮ್ಮದಿಯಾಗಿರೋರು ಇದ್ದಾರೆ. ನೌಕರರು ಒಬ್ಬರು ನಿವೃತ್ತ ನೌಕರರು ಒಬ್ಬರು ನೆಮ್ಮದಿಯಾಗಿರೋರು ಅವರೇ ನಮಗೆ. ಆದರೆ ಇಲ್ಲಿ ಎಂ.ಟಿ. ಕೃಷ್ಣಪ್ಪರು ಸಂಪೂರ್ಣ ಹೊಣೆಗಾರರು, ಕಾರಣಗಾರರು ಅಂತ ಹೇಳಕ್ಕೆ ಯಾಕೆ ಇಷ್ಟಪಡ್ತಿದ್ದಪ್ಪ ಅಂದರೆ, ಬಂಗಾರಪ್ಪ ಮುಖ್ಯಮಂತ್ರಿಗಳಾಗಿರ್ಬೋದು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಗಳಾದಾಗ ಅವರ ಮರಣದಲ್ಲಿ ಅವರು ಒಂದು ಬ್ಯಾಡ್ಮಿಂಟನ್ನು, ಇಲ್ಲ ಟೆನ್ನಿಸ್ಸು, ಇಲ್ಲ ಮನೆಯೊಳಗೆ ಕೂತು ನಮ್ಮ ಕಷ್ಟ ಸುಖಗಳನ್ನು ಅವರು ಇಡೀ ನಮ್ಮ ತಾಲೂಕಿನ ಜನತೆ ಜೊತೆಗೆ, ಸರ್ಕಾರಿ ನೌಕರರ ಜೊತೆಗೆ, ನಿವೃತ್ತ ನೌಕರರನ್ನ ಒಂದು ಕಷ್ಟನ ಎಲ್ಲನೂ ಸಹ ಕೂತು ಅವರು ನಮ್ಮ ತಾಲೂಕಿನ ಒಂದು ಇದು ಅವರು ಆದ್ರೂ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದು ಬಂದು ನಮ್ಮ ನೌಕರರನ್ನ ಎಲ್ಲರನ್ನೂ ಒಂದು ನೆಮ್ಮದಿಗೆ ವಾತಾವರಣ ತಂದಿದ್ದಾರೆ. ಇವತ್ತು ಏನಪ್ಪ ಅಂದರೆ ನಮ್ಮ ತಾಲೂಕು ಎಂದು ಒಂದು ಒಂದಾಗಿದೆ, ಏನಂತ ಹೇಳೋದು ಇಲ್ಲ. ಒಂದು ಏನಪ್ಪ ರಾಜ್ಯಸಭಾ ಸದಸ್ಯ ಸ್ಥಾನ ಇರ್ಬೋದು, MLC ಸ್ಥಾನ ಇರ್ಬೋದು, ಅದರಲ್ಲೇ ಅವರು ಒಂದು ಏನು ಸಂಪೂರ್ಣ ಒಂದು ನಮ್ಮ ಭಗವಾನ್ ಮಹಾವೀರರು ರಾಜ್ಯ ಒಂದು ಚಿಂತೆ ಇಲ್ಲ, ರಾಜ್ಯಸಭಾ ಸದಸ್ಯರಾಗಲಿ ದಯಮಾಡಿ ಅವರು ಇವತ್ತು ತಂಡಕ್ಕೆ ಒಂದು 6 ಗಂಟೆ ಸಮಯದಲ್ಲಿ ಬಂದೋಗಿ ಹಾಗೆಯೇ ನಮ್ಮ ತಾಲೂಕಿನ ಮುಖ ತಹಸೀಲ್ದಾರರಾದಂತಹ